ಇವತ್ತು ಒಂದು ಸಣ್ಣ ಮಾತು, ನಾವು ಎಲ್ಲರೂ ದೊಡ್ಡ ಕನಸು ಕಾಣ್ತೀವಿ, ಬಟ್ ಪ್ರಾಬ್ಲಮ್ ಏನು ಗೊತ್ತಾ? ವಿ ವಾಂಟ್ ಸಕ್ಸಸ್ ಬಟ್ ವಿ ಡೋಂಟ್ ವಾಂಟ್ ಸ್ಟ್ರಗಲ್. ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ನನಗೆ ಗೊತ್ತು ನೀವು ಮಾಡ್ತಾ ಇರೋ ಕೆಲಸ ತುಂಬ ಈಸಿ ಅಲ್ಲ ಅಂತ. ಯಾಕಂತ ಅಂದರೆ ತುಂಬ ಸ್ಯಾಕ್ರಿಫೈಸ್ ಮಾಡ್ತಾ ಇರ್ತೀವಿ. ಸ್ಲೀಪ್ ಆದರೂ ಆಯಿತು, ಮೊಬೈಲ್ ಡಿಸ್ಟೆನ್ಸ್, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಟೈಮ್ ಪಾಸ್, ಇದೆಲ್ಲ ನಾವು ತುಂಬ ಮಿಸ್ ಮಾಡ್ಕೊತಾ ಇರ್ತೀವಿ. ಬಟ್ ರಿಮೆಂಬರ್, ಟೆಂಪ್ರರಿ ಪೇನ್ ಗಿವ್ಸ್ ಪರ್ಮನೆಂಟ್ ಸಕ್ಸಸ್ ಅಲ್ವಾ? ಸಮ್ಟೈಮ್ಸ್ ಓದೋದಕ್ಕೂ ಮನಸ್ಸಿರಲ್ಲ, ಕೆಲಸ ಮಾಡೋದಕ್ಕೂ ಮನಸ್ಸಿರಲ್ಲ. ಅವಾಗ ನಾನು ಏನು ಮಾಡ್ತೀನಿ ಅಂತ ಅಂದರೆ, ಜಸ್ಟ್ 5 ಮಿನಿಟ್ಸ್ ಒಂದು ರೂಮಲ್ಲಿ ಕುತ್ಕೊಂಡು ಸ್ಮಾಲ್ ಅಂದರೆ ಸ್ಮಾಲ್ ಆಗಿ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಥಿಂಕಿಂಗ್ ಆದರೂ ಆಯಿತು, ಆ್ಯಕ್ಷನ್ ಆದರೂ ಆಯಿತು. ನೀವು ಕೂಡ ನಿಮಗೆ ನೀವೇ ಮೋಟಿವೇಶನ್ನ ತೊಗೋಬೇಕು. ನಾನಿವಾಗ ಮಿನಿ ಬ್ಲಾಗಲ್ಲಿ ಹೇಳಿದ ತಕ್ಷಣ ಯಾರಿಗೂ ಮೋಟಿವೇಶನ್ ಬರಲ್ಲ. ನೀವು ಟೇಕ್ ದಿ ಆ್ಯಕ್ಷನ್ ಅಷ್ಟೇ. ನೀವು ಕೆಲಸ ಮಾಡ್ತಾ ಇದ್ದರೆ ಡೇ ಬೈ ಡೇ ನಿಮಗೆ ನೀವೇ ಮೋಟಿವೇಟ್ ಆಗ್ತೀರಾ. ಇವತ್ತು ಒಂದು ಸಬ್ಜೆಕ್ಟ್ ಇಲ್ಲ, ಇವತ್ತು ಒಂದು ಸ್ಕಿಲ್ ಕಲಿತೆ ಅಂದರೆ ನಾಳೆ ಇನ್ನೊಂದು ಕಲಿಬೇಕು ಅಂತ ನಮಗೆ ನಾವೇ ಇಂಪ್ರೂವ್ ಆಗ್ತೀವಿ, ಮೋಟಿವೇಟ್ ಆಗ್ತೀವಿ. ನೀವು ಕಂಪ್ಯಾರಿಸನ್ ಮಾಡೋದನ್ನು ನಿಲ್ಲಿಸಿ, ಕಂಪ್ಲೈನಿಂಗ್, ನಿಮಗೆ ನೀವೇ ಈ ಕೆಲಸ ಇವತ್ತು ಯಾಕೆ ಆಗಿಲ್ಲ ಅಂತಂದರೆ ಆ ಕೆಲಸ ಇತ್ತು, ಈ ಕೆಲಸ ಅಂತೂ ಕಂಪ್ಲೇಂಟ್ ಮಾಡೋದನ್ನು ನಿಲ್ಲಿಸಿ. ಓನ್ಲಿ ಸ್ಟಾರ್ಟ್ ವರ್ಕಿಂಗ್. ನಿಮ್ಮ ಫ್ಯೂಚರ್ ನಿಮ್ಮ ಕೈಯಲ್ಲೇ ಇದೆ. ಒಂದಿನ ನಿಮಗೆ ನೀವು ಥ್ಯಾಂಕ್ಸ್ ಹೇಳ್ಕೊಳ್ತೀರಾ. ಬೆಳಗ್ಗೆ ಎದ್ದಿದ ತಕ್ಷಣವೇ ಟಾರ್ಗೆಟ್ನ ಕ್ಲಿಯರ್ ಮಾಡ್ಕೊಳ್ಬೇಡಿ. ಇವತ್ತು ನಾನು ಅಟ್ಲೀಸ್ಟ್ ಇಷ್ಟು ಅವರ್ ಮಾತ್ರ ಫೋಕಸೇಬಲ್ ಆಗಿ ಈ ಕೆಲಸನ ನಾನು ಮಾಡೇ ಮಾಡ್ತೀನಿ ಅಂತ ನಿಮಗೆ ನೀವು ಪ್ರಾಮಿಸ್ ಮಾಡ್ಕೊಳ್ಳಿ. ಅನ್ನೋಕ್ಕೂ ರೀಸನ್ಸ್ ಆದರೂ ಆಯಿತು, ಎಕ್ಸ್ಕ್ಲೂಸಸ್ ಆಯಿತು, ಯಾವುದೇ ಕಾರಣಕ್ಕೂ ತೊಗೊಳಕ್ಕೆ ಹೋಗಬೇಡಿ. ನನಗೂ ಕೂಡ ಯಾರೂ ಮೋಟಿವೇಶನ್ ಮಾಡಿಲ್ಲ. ಸೊ ನನಗೆ ನಾನೇ ಮೋಟಿವೇಶನ್. ನನ್ನ ಫ್ಯೂಚರ್ನ ಹೀಗೆ ಆಗಬೇಕು, ನನ್ನ ಫ್ಯೂಚರಲ್ಲಿ ನಾನು ಹೀಗೆ ಇರಬೇಕು ಅನ್ನೋದನ್ನು ನಾನು ಸೆಟ್ ಮಾಡಿಕೊಂಡು ನಾನು ಮೋಟಿವೇಟ್ ಆಗ್ತೀನಿ. ನಿಮಗೂ ಕೂಡ ಮೋಟಿವೇಟ್ ಮಾಡ್ತಾ ಇರ್ತೀನಿ, ನನಗೆ ಎಷ್ಟು ನಾಲೆಡ್ಜ್ ಇದೆಯೋ ಅಷ್ಟು. ನಾನು ಕೂಡ ಹಾಗೆ ಯಾವುದೇ ರೀತಿಯಲ್ಲಿನೂ ನೆಗೆಟಿವ್ ಥಾಟ್ಸ್ನ ನಾನು ತೊಗೊಳ್ಳಲ್ಲ. ಡಿಮೋಟಿವೇಶನ್, ಕಂಪ್ಯಾರಿಸನ್, ಕಂಪ್ಲೇನಿಂಗ್ ಅವರ್ ಸೆಲ್ಫ್, ಯಾವುದೇ ಕಾರಣಕ್ಕೂ ಈ ಪದಗಳನ್ನ ನನ್ನ ಲೈಫಲ್ಲಿ ನಾನು ಎಕ್ಸೆಪ್ಟೇ ಮಾಡಲ್ಲ. ಇದು ಗುರುವಾರದ ಮಿನಿ ಬ್ಲಾಗ್. ನೀವು ಓದ್ತಾ ಇರಿ, ನಾನು ಓದ್ತಾ ಇರ್ತೀನಿ. ನಾಳೆ ಮಿನಿ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.